ನಮಸ್ಕಾರ. ನಾನು ಮುರಳೀಧರ ಕೇರಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹಾಸನ. ಇಂದು ನಾವು ಮಾರುಕಟ್ಟೆಯಲ್ಲಿ ಕೆಲ ಜನಸ್ವಾಮ್ಯ ಅಥವಾ ಅಲ್ಪ ಜನಸ್ವಾಮ್ಯ ಅಥವಾ ಆಲಿಗೋಪಲಿ ಮಾರುಕಟ್ಟೆಯನ್ನು ಕುರಿತಂತೆ ತಿಳಿದುಕೊಳ್ತಾ ಹೋಗೋಣ. ಮೊದಲಿಗೆ ಆಲಿಗೋಪಲಿ ಮಾರುಕಟ್ಟೆ ಅಂದ್ರೇನು, ಆಲಿಗೋಪಲಿ ಮಾರುಕಟ್ಟೆಯ ಲಕ್ಷಣಗಳೇನು, ಆಲಿಗೋಪಲಿ ಮಾರುಕಟ್ಟೆಯ ವಿಧಗಳು ಯಾವುದು, ಆಲಿಗೋಪಲಿ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನಗಳು ಹೇಗೆ ನಿರ್ಧಾರ ಆಗ್ತಾ ಹೋಗುತ್ತೆ ಅನ್ನೋದನ್ನ ತಿಳಿತಾ ಹೋಗೋಣ. ಕೆಲ ಜನಸ್ವಾಮ್ಯ ಅಥವಾ ಅಲ್ಪ ಜನಸ್ವಾಮ್ಯ ಮಾರುಕಟ್ಟೆ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಒಂದು ಭಾಗ. ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ 3 ಭಾಗಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಒಂದು ದ್ವಿಜನಸ್ವಾಮ್ಯ, ಎರಡನೇದು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ, ಮೂರನೇದು ಬಹುಜನಸ್ವಾಮ್ಯ ಮಾರುಕಟ್ಟೆ. ಇನ್ನು ಈ ಬಹುಜನಸ್ವಾಮ್ಯ ಮಾರುಕಟ್ಟೆ ಕುರಿತಂತೆ ಹೇಳೋದಾದ್ರೆ, ಬಹುಜನಸ್ವಾಮ್ಯ ಮಾರುಕಟ್ಟೆ ಅನ್ನುವ ಪದ ಗ್ರೀಕ್ನ ಆಲಿಗೋಸ್ ಮತ್ತು ಪೋಲೆನ್ ಎಂಬ ಪದಗಳಿಂದ ಬಂದಿದೆ. ಆಲಿಗೋಸ್ ಎಂದರೆ ಕೆಲ ಜನ ಎಂದು ಕರೆಯಲಾಗುತ್ತೆ. ಪೋಲೆನ್ ಎಂದರೆ ಮಾರಾಟ ಮಾಡು ಎಂದರ್ಥ. ಕೆಲ ಜನ ಅಥವಾ ಅಲ್ಪಜನ ಸ್ವಾಮ್ಯ ಮಾರುಕಟ್ಟೆಯನ್ನ ವ್ಯಾಖ್ಯಾನಿಸುವುದಾದ್ರೆ, ಕೆಲವೇ ಜನ ಮಾರಾಟಗಾರರು ಏಕರೂಪದ ಅಥವಾ ನಿಕಟ ಅಥವಾ ಸಮೀಪದ ಬದಲಿ ಸರಕನ್ನು ಮಾರಾಟ ಮಾಡುತ್ತಿರುವ ಮಾರುಕಟ್ಟೆಯನ್ನು ನಾವು ಕೆಲ ಜನಸ್ವಾಮ್ಯ ಅಥವಾ ಅಲ್ಪಜನಸ್ವಾಮ್ಯ ಮಾರುಕಟ್ಟೆ ಎಂಬುದಾಗಿ ಕರೀತಾ ಹೋಗ್ತೀವಿ. ಈ ಮಾರುಕಟ್ಟೆಯಲ್ಲಿ ಕೆಲವೇ ಜನ ಉತ್ಪಾದಕರು ಒಂದೇ ರೀತಿಯ ಅಥವಾ ಸಮೀಪದ ಬದಲಿ ವಸ್ತುಗಳನ್ನ ಉತ್ಪಾದಿಸಿ ಮಾರಾಟ ಮಾಡುವುದರಿಂದ ಈ ಮಾರುಕಟ್ಟೆಯನ್ನು ನಾವು ಮಿತ ಪೈಪೋಟಿ ಮಾರುಕಟ್ಟೆ ಎಂಬುದಾಗಿಯೂ, ಅಪರಿಪೂರ್ಣ ಏಕಸ್ವಾಮಿ ಎಂಬುದಾಗಿಯೂ, ದ್ವಿಗುಣ ಏಕಸ್ವಾಮಿ ಎಂಬುದಾಗಿಯೂ, ಅಥವಾ ಕೆಲವರ ನಡುವಿನ ಪೈಪೋಟಿ ಎಂಬುದಾಗಿಯೂ ಕೂಡ ಕರೆಯುವುದನ್ನು ನಾವು ಕಾಣಬಹುದಾಗಿದೆ. ಈ ಕೆಲ ಜನಸ್ವಾಮ್ಯ ಮಾರುಕಟ್ಟೆ ಸಾಮಾನ್ಯವಾಗಿ ವಾಸ್ತವಿಕ ಜಗತ್ತಿನಲ್ಲಿರುವಂತಹ ಒಂದು ಮಾರುಕಟ್ಟೆ ಸನ್ನಿವೇಶ. ಈ ಮಾರುಕಟ್ಟೆಯಲ್ಲಿ ಕೆಲವೇ ಜನ ಅಂದ್ರೆ ಕನಿಷ್ಠ ಒಂದು 5 ರಿಂದ 10 ಜನ ಗರಿಷ್ಠ ಉತ್ಪಾದಕರಿರಬಹುದು. ಈ ಮಾರುಕಟ್ಟೆಯಲ್ಲಿ ವ್ಯವಹರಿಸುವಂತವರು ಸಾಮಾನ್ಯವಾಗಿ, ಉದಾಹರಣೆಗೆ ಹೇಳೋದಾದ್ರೆ, ಕೆಲವೊಂದು ಕಾರು ಉತ್ಪಾದನಾ ಸಂಸ್ಥೆಗಳಿರ್ಬೋದು, ಅಥವಾ ರೆಫ್ರಿಜರೇಟರ್ಗಳಿರ್ಬೋದು, ಅಥವಾ ಟೆಲಿವಿಷನ್ ಉತ್ಪಾದನಾ ಘಟಕಗಳಿರ್ಬೋದು. ಇವುಗಳನ್ನು ನಾವು ಕೆಲ ಜನ ಅಥವಾ ಅಲ್ಪ ಜನಸ್ವಾಮ್ಯ ಮಾರುಕಟ್ಟೆಗೆ ಉದಾಹರಣೆಯಾಗಿ ನೀಡ್ತಾ ಹೋಗಬಹುದು. ಈ ಮಾರುಕಟ್ಟೆಯಲ್ಲಿ ಎಷ್ಟು ವಿಧಗಳಿದೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ, ಮೊದಲನೇದು ಪರಿಪೂರ್ಣ ಮತ್ತು ಅಪರಿಪೂರ್ಣ ಬಹುಜನಸ್ವಾಮ್ಯ. ಪರಿಪೂರ್ಣ ಬಹುಜನಸ್ವಾಮ್ಯ ಎಂದರೆ ಕೆಲ ಜನಸ್ವಾಮ್ಯ ಮಾರುಕಟ್ಟೆಯಲ್ಲಿ ಇರುವಂತಹ ಉದ್ಯಮ ಸಂಸ್ಥೆಗಳು ಏಕರೀತಿಯ ವಸ್ತುಗಳನ್ನು ಉತ್ಪಾದಿಸಿ ಮಾರಾಟ ಮಾಡ್ತಾ ಇದ್ರೆ ಅದಕ್ಕೆ ಪರಿಪೂರ್ಣ ಬಹುಜನಸ್ವಾಮ್ಯ ಎಂಬುದಾಗಿ ಕರೆಯಲಾಗುತ್ತೆ. ಒಂದು ವೇಳೆ ಬಹುಜನಸ್ವಾಮ್ಯ ಮಾರುಕಟ್ಟೆಯಲ್ಲಿ ಉದ್ಯಮ ಸಂಸ್ಥೆಗಳು ವೈವಿಧ್ಯಮಯ ಸರಕುಗಳನ್ನು ಉತ್ಪಾದಿಸಿ ಮಾರಾಟ ಮಾಡ್ತಾ ಇದ್ರೆ ಅದಕ್ಕೆ ಅಪರಿಪೂರ್ಣ ಬಹುಜನಸ್ವಾಮ್ಯ ಮಾರುಕಟ್ಟೆ ಎಂಬುದಾಗಿ ಕರೆಯಲಾಗುತ್ತೆ. ಹಾಗೆ ಎರಡನೇ ವಿಧ ತೆರೆದ ಮತ್ತು ಮುಚ್ಚಿದ ಬಹುಜನಸ್ವಾಮ್ಯ, ಓಪನ್ ಅಂಡ್ ಕ್ಲೋಸ್ಡ್ ಆಲಿಗೋಪಲಿ ಅಂತೇಳಿ ಹೇಳ್ತೀವಿ. ಬಹುಜನಸ್ವಾಮ್ಯ ಮಾರುಕಟ್ಟೆಯಲ್ಲಿರುವಂತಹ ಕೈಗಾರಿಕೆಯ ಒಳಗಡೆ ಹೊಸ ಉದ್ಯಮ ಸಂಸ್ಥೆಗಳು ಪ್ರವೇಶಿಸಲು ಅವಕಾಶವಿದ್ರೆ ಅದಕ್ಕೆ ತೆರೆದ ಬಹುಜನಸ್ವಾಮ್ಯ ಎಂಬುದಾಗಿ. ಒಂದು ವೇಳೆ ಬಹುಜನಸ್ವಾಮ್ಯ ಮಾರುಕಟ್ಟೆಯಲ್ಲಿನ ಕೈಗಾರಿಕೆಯ ಒಳಗಡೆ ಉದ್ಯಮ ಸಂಸ್ಥೆಗಳು ಪ್ರವೇಶಿಸಲು ಸಾಧ್ಯವಿಲ್ಲದಿದ್ದರೆ ಅದಕ್ಕೆ ಮುಚ್ಚಿದ ಬಹುಜನಸ್ವಾಮ್ಯ ಎಂಬುದಾಗಿ ಕರೆಯಲಾಗುತ್ತೆ. ಮೂರನೆಯ ವಿಧ ಸಾಂಘಿಕ ಅಥವಾ ಒಕ್ಕೂಟ ಮತ್ತು ಸ್ಪರ್ಧೆಯ ಅಥವಾ ಪೈಪೋಟಿಯ ಅಥವಾ ಒಕ್ಕೂಟೇತರ ಬಹುಜನಸ್ವಾಮ್ಯ ಎಂಬುದಾಗಿ ಕರೆಯಲಾಗುತ್ತೆ. ಕಲಿಸಿವ್ ಅಂಡ್ ನಾನ್ ಕಲಿಸಿವ್ ಆಲಿಗೋಪಲಿ ಎಂಬುದಾಗಿ ಹೇಳ್ತೀವಿ. ಇದರಲ್ಲಿ ಸಾಂಘಿಕ ಅಥವಾ ಒಕ್ಕೂಟ ಬಹುಜನಸ್ವಾಮ್ಯ ಎಂದರೆ ಇರುವಂತಹ ಕೆಲವೇ ಉದ್ಯಮ ಸಂಸ್ಥೆಗಳು ಪರಸ್ಪರ ಒಗ್ಗೂಡಿ ಒಂದು ಸಂಘವನ್ನು ಸ್ಥಾಪಿಸಿಕೊಂಡು ಅಥವಾ ಸಂಘಟಿತವಾಗಿ ಉತ್ಪಾದನಾ ಕಾರ್ಯಗಳನ್ನ ನಡೆಸ್ತಾ ಹೋದ್ರೆ ಅಂತಹ ಒಂದು
ಮಾರುಕಟ್ಟೆಯನ್ನು ನಾವು ಸಾಂಘಿಕ ಅಥವಾ ಒಕ್ಕೂಟ ಮಾರುಕಟ್ಟೆ ಎಂಬುದಾಗಿ ಕರಿತೀವಿ. ಸ್ಪರ್ಧೆಯ ಅಥವಾ ಪೈಪೋಟಿ ಅಥವಾ ಒಕ್ಕೂಟೇತರ ಬಹುಜನ ಸ್ವಾಮ್ಯ ಅಂದ್ರೆ ಇರುವಂತಹ ಕೆಲವು ಉದ್ಯಮ ಸಂಸ್ಥೆಗಳು ಪರಸ್ಪರ ತಮ್ಮಲ್ಲಿಯೇ ಪೈಪೋಟಿ ನಡೆಸುವುದರ ಮೂಲಕ ಉತ್ಪನ್ನಗಳನ್ನು ಮಾರಾಟ ಮಾಡುವಂತಹ ವ್ಯವಸ್ಥೆ ಇದ್ರೆ ಅದಕ್ಕೆ ನಾವು ಒಕ್ಕೂಟೇತರ ಬಹುಜನ ಸ್ವಾಮ್ಯ ಅಥವಾ ಸ್ಪರ್ಧೆಯ ಅಥವಾ ಪೈಪೋಟಿಯ ಬಹುಜನ ಸ್ವಾಮ್ಯ ಎಂಬುದಾಗಿ ಕೂಡ ಕರೀತಾ ಹೋಗ್ತೀವಿ. ನಾಲ್ಕನೇದು ಪಾರ್ಶ್ವ ಅಥವಾ ಅಪೂರ್ಣ ಬಹುಜನ ಸ್ವಾಮ್ಯ ಎಂಬುದಾಗಿ ಹೇಳ್ತೀವಿ. ಸೊ ಪಾರ್ಶ್ವ ಬಹುಜನ ಸ್ವಾಮ್ಯ ಅಂದ್ರೆ ಏನು ಅನ್ನೋದಾದ್ರೆ, ಬಹುಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿರ್ತಕ್ಕಂತಹ ಉದ್ಯಮ ಸಂಸ್ಥೆಗಳಲ್ಲಿ ಪ್ರಭಾವಿ ಉದ್ಯಮ ಸಂಸ್ಥೆಯೊಂದು ಬೆಲೆಯನ್ನು ನಿರ್ಧರಿಸಿ ಆ ಮೂಲಕ ಉಳಿದ ಉದ್ಯಮ ಸಂಸ್ಥೆಗಳು ಅದನ್ನು ಅನುಸರಿಸುವಂತಿದ್ರೆ ಅದಕ್ಕೆ ಪಾರ್ಶ್ವ ಬಹುಜನ ಸ್ವಾಮ್ಯ ಅಥವಾ ಪೂರ್ಣ ಬಹುಜನ ಸ್ವಾಮ್ಯ ಎಂಬುದಾಗಿ ಕರೆಯಲಾಗುತ್ತೆ. ಬದಲಾಗಿ ಪೂರ್ಣ ಬಹುಜನ ಸ್ವಾಮ್ಯ ಅಂದ್ರೆ ಬಹುಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿರ್ತಕ್ಕಂಥ ಉದ್ಯಮ ಸಂಸ್ಥೆಗಳಲ್ಲಿ ನಾಯಕತ್ವವನ್ನ ಅಥವಾ ನಾಯಕತ್ವದ ಆಧಾರದ ಮೇಲೆ ಮಾರಾಟದ ಪ್ರಕ್ರಿಯೆಗಳು ನಡೆದೇ ಇದ್ರೆ ಅದಕ್ಕೆ ನಾವು ಏನಂತ ಕರೀತೀವಿ ಅಂದ್ರೆ ಪೂರ್ಣ ಬಹುಜನ ಸ್ವಾಮ್ಯ ಎಂಬುದಾಗಿ ಕರೀತಾ ಹೋಗ್ತೀವಿ ಅಂತೀವಿ. ಸೊ ಹೀಗೆ ಬಹುಜನ ಸ್ವಾಮ್ಯ ಮಾರುಕಟ್ಟೆಯನ್ನ ನಾವು 4 ಭಾಗಗಳಾಗಿ ಗುರುತಿಸ್ತಾ ಹೋಗ್ತೀವಿ. ಈ ಬಹುಜನ ಸ್ವಾಮ್ಯ ಮಾರುಕಟ್ಟೆಯ ಲಕ್ಷಣಗಳೇನು ಎಂಬುದನ್ನು ತಿಳ್ಕೊಂಡ್ರೆ ಆ ಮಾರುಕಟ್ಟೆಯ ವಾಸ್ತವಿಕ ಸ್ಥಿತಿ, ಅದರ ಚಟುವಟಿಕೆಗಳು ಹೇಗಿರುತ್ತೆ ಎಂಬುದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಮೊದಲನೇ ಒಂದು ಲಕ್ಷಣ ಏನಪ್ಪಾ ಅಂತಂದ್ರೆ ಕೆಲವೇ ಮಾರಾಟಗಾರರು ಅಂತೇಳಿ ಹೇಳ್ತೀವಿ. ಸೊ ಕೆಲವೇ ಮಾರಾಟಗಾರರು ಅಂದ್ರೆ ಫ್ಯೂ ಸೆಲ್ಲರ್ಸ್ ಅಂತೇಳಿ. ಅಂದ್ರೆ ಬಹುಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿರುವಂತೆ ಅಸಂಖ್ಯಾತ ಅಥವಾ ಅತ್ಯಧಿಕ ಪ್ರಮಾಣದ ಮಾರಾಟಗಾರರನ್ನಾಗಲಿ, ಸ್ವಾಮ್ಯತ ಪೈಪೋಟಿ ಮಾರುಕಟ್ಟೆಯಲ್ಲಿರುವಂತೆ ಅಧಿಕ ಸಂಖ್ಯೆಯ ಮಾರಾಟಗಾರರನ್ನಾಗಲಿ, ಏಕಸ್ವಾಮ್ಯದಲ್ಲಿರುವಂತೆ ಒಬ್ಬನೇ ಮಾರಾಟಗಾರರನ್ನಾಗಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಕೆಲವೇ ಜನ ಅಂದ್ರೆ ಒಂದು 10ರಿಂದ ಗರಿಷ್ಠ ಅಂದ್ರೆ 20ರವರೆಗೆ ಉತ್ಪಾದಕರು ಅಥವಾ ಮಾರಾಟಗಾರರು ಈ ಒಂದು ಮಾರುಕಟ್ಟೆಯಲ್ಲಿ ಭಾಗವಹಿಸ್ತಾ ಹೋಗ್ತಾರೆ. ಈ ಮಾರಾಟಗಾರರು ಏಕರೀತಿಯ ವಸ್ತುಗಳನ್ನ ಉತ್ಪಾದಿಸಬಹುದು ಅಥವಾ ವೈವಿಧ್ಯತೆಯ ವಸ್ತುಗಳನ್ನ ಉತ್ಪಾದಿಸಬಹುದು. ಅವುಗಳ ನಡುವೆ ತೀವ್ರತರನಾದಂತಹ ಪೈಪೋಟಿ ಇರುತ್ತೆ. ಯಾಕೆಂತಂದ್ರೆ ಕೆಲವೇ ಮಾರಾಟಗಾರರಿದ್ರೂ ಕೂಡ ಉದ್ಯಮ ಸಂಸ್ಥೆಗಳ ಗಾತ್ರ ದೊಡ್ಡದಿರುತ್ತೆ. ಹಾಗಾಗಿ ಪೈಪೋಟಿಯನ್ನ ಅವರು ನಡೆಸ್ತಾ ಹೋಗ್ತಾರೆ. ಎರಡನೇ ಒಂದು ಲಕ್ಷಣ ಏಕರೂಪತೆಯ ಕೊರತೆ. ಇಲ್ಲಿ ಉದ್ಯಮ ಸಂಸ್ಥೆಗಳು ಕೆಲವೇ ಇದ್ರೂ ಕೂಡ ಅವುಗಳ ಗಾತ್ರ, ಅವುಗಳ ಉತ್ಪಾದನಾ ಚಟುವಟಿಕೆ ಇವುಗಳಲ್ಲಿ ಏಕರೂಪತೆ ಇರಲ್ಲ. ಇವುಗಳ ಗಾತ್ರದಲ್ಲಿ ವ್ಯತ್ಯಾಸ ಇರುತ್ತೆ. ಕೆಲವು ದೊಡ್ಡ ಕೈಗಾರಿಕೆಗಳು, ಇನ್ನು ಕೆಲವು ಅತಿ ದೊಡ್ಡ ಉದ್ಯಮ ಸಂಸ್ಥೆಗಳು ಇರಬಹುದು. ಹಾಗಾಗಿ ಇಲ್ಲಿ ಉದ್ಯಮ ಸಂಸ್ಥೆಗಳ ಉತ್ಪಾದನಾ ಚಟುವಟಿಕೆಯಲ್ಲಿ ಏಕರೂಪತೆಯನ್ನ ನಾವು ಕಾಣೋದಕ್ಕೆ ಸಾಧ್ಯ ಇರಲ್ಲ. ಮೂರನೇದಾಗಿ ಜಾಹೀರಾತು. ಕೆಲವೇ ಉದ್ಯಮ ಸಂಸ್ಥೆಗಳಿದ್ರೂ ಕೂಡ ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡಿ ಅಧಿಕ ಲಾಭ ಗಳಿಸಬೇಕು ಅನ್ನುವ ದೃಷ್ಟಿಯಿಂದ ತೀವ್ರತರನಾದಂತಹ ಜಾಹೀರಾತು ಪೈಪೋಟಿಯನ್ನ ನಡೆಸ್ತಾ ಹೋಗ್ತವೆ. ಜಾಹೀರಾತಿನಲ್ಲಿ ತಮ್ಮ ವಸ್ತುವಿನ ಗುಣಮಟ್ಟದ ಬಗ್ಗೆ, ಉಪಯೋಗದ ಬಗ್ಗೆ, ವೈಶಿಷ್ಟ್ಯತೆಯ ಬಗೆಗೆ, ಅವುಗಳ ಬಾಳಿಕೆಯ ಬಗೆಗೆ ಹೀಗೆ ಹಲವು ರೀತಿಯ ಮಾಹಿತಿಯನ್ನು ಒದಗಿಸಿಕೊಡೋದ್ರ ಮೂಲಕ ಗ್ರಾಹಕರನ್ನ ಜಾಹೀರಾತಿನ ಮೂಲಕ ಆಕರ್ಷಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗುತ್ತೆ. ನಾಲ್ಕನೇ ಒಂದು ಲಕ್ಷಣ ಏಕಸ್ವಾಮ್ಯದ ಅಂಶ. ಇಲ್ಲಿ ಉದ್ಯಮ ಸಂಸ್ಥೆಗಳು ಕೆಲವೇ ಇದ್ರೂ ಕೂಡ ಏಕಸ್ವಾಮ್ಯದ ಅಂಶಗಳು ಸಂಭವಿಸ್ತಾ ಹೋಗುತ್ತೆ. ಯಾಕೆಂದ್ರೆ ಕೆಲವೇ ಉದ್ಯಮಗಳಿರುವುದರಿಂದ ಪ್ರತಿಯೊಂದು ಉದ್ಯಮ ಸಂಸ್ಥೆಯೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಾರುಕಟ್ಟೆಯ ಪಾಲನ್ನ ಪಡಿತಾ ಹೋಗುತ್ತೆ. ಹಾಗೆಯೇ ಉದ್ಯಮಗಳು ಒಕ್ಕೂಟವನ್ನ ಮಾಡಿಕೊಂಡ್ರೆ ಬೆಲೆ ಮತ್ತು ಉತ್ಪನ್ನವನ್ನ ಒಟ್ಟಾಗಿ ನಿರ್ಧರಿಸಿ ಲಾಭ ಮಾಡ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗ್ತದೆ. ಹಾಗಾಗಿ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಬಹುಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯದ ಅಂಶವನ್ನು ಕೂಡ ನಾವು ಗಮನಿಸ್ತಾ ಹೋಗ್ತೀವಿ. ಐದನೇದು ಅನಿರ್ದಿಷ್ಟತೆ, ಅನ್ಸರ್ಟೈನಿಟಿ ಅಂತ ಹೇಳ್ತೀವಿ.
ಬಹುಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿರ್ತಕ್ಕಂಥ ಕೆಲವು ಉದ್ಯಮ ಸಂಸ್ಥೆಗಳ ನಡುವೆ ಪೈಪೋಟಿ ಇದ್ರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಅವುಗಳ ನಡುವೆ ಪರಸ್ಪರ ಅತಿಯಾದ ಅವಲಂಬನೆ ಇರುತ್ತೆ. ಈ ಅತಿಯಾದ ಅವಲಂಬನೆ ಅನಿರ್ದಿಷ್ಟತೆಗೆ ಕಾರಣ ಆಗ್ತಾ ಹೋಗುತ್ತೆ. ಇಲ್ಲಿ ಒಂದು ಉದ್ಯಮ ಸಂಸ್ಥೆ ತನ್ನ ಸರಕಿನ ಬೆಲೆಯನ್ನ ಕಡಿಮೆ ಮಾಡಿದರೆ ಅದರ ಬೇಡಿಕೆ ಹೆಚ್ಚಬೇಕು. ಅದರ ಬೇಡಿಕೆ ಹೆಚ್ಚುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಯಾಕಪ್ಪ ಅಂತಂದ್ರೆ ಒಂದು ಉದ್ಯಮ ಸಂಸ್ಥೆ ಬೆಲೆಯನ್ನು ಇಳಿಸಿದ್ರೆ ಉಳಿದ ಉದ್ಯಮ ಸಂಸ್ಥೆಗಳು ಕೂಡ ಬೆಲೆಯನ್ನು ಇಳಿಸಬಹುದು. ಆಗ ಅವುಗಳ ನಡುವೆ ಪೈಪೋಟಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಒಂದು ಉದ್ಯಮ ಸಂಸ್ಥೆ ಬೆಲೆಯನ್ನ ಇಳಿಸಿದ ತಕ್ಷಣ ಅದರ ಬೇಡಿಕೆ ಹೆಚ್ಚುತ್ತೆ ಅಂತೇಳಿ ಖಂಡಿತವಾಗಿ ಹೇಳೋದಕ್ಕೆ ಸಾಧ್ಯ ಇರಲ್ಲ. ಸೊ ಹೀಗೆ ಉದ್ಯಮ ಸಂಸ್ಥೆಗಳಲ್ಲಿ ಅಥವಾ ಉದ್ಯಮ ಸಂಸ್ಥೆಯ ಒಂದು ಮಾರುಕಟ್ಟೆಯ ಚಟುವಟಿಕೆಗಳಲ್ಲಿ ಅನಿರ್ದಿಷ್ಟತೆಯನ್ನು ನಾವು ಕಾಣ್ತಾ ಹೋಗ್ತೀವಿ. ನಂತರ ಪರಸ್ಪರ ಅವಲಂಬನೆ, ಇಂಟರ್ ಡಿಪೆಂಡೆನ್ಸಿ. ಬಹುಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಕೆಲವೇ ಉದ್ಯಮ ಸಂಸ್ಥೆಗಳಿದ್ರೂ ಕೂಡ ಆ ಸರಕುಗಳ ಕತ್ತರಿ ಬೇಡಕ್ಕೆ ಅಥವಾ ಛೇದಕ ಬೇಡಿಕೆ ಅಸ್ತಿತ್ವದಲ್ಲಿರುತ್ತೆ ಅಥವಾ ಅಧಿಕವಾಗಿರುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಒಂದು ಉದ್ಯಮ ಸಂಸ್ಥೆ ಏನು ಬದಲಾವಣೆಗಳನ್ನ ಮಾಡ್ಕೊಳ್ಳುತ್ತೆ, ಅದಕ್ಕೆ ಪ್ರತಿಕಾರವಾಗಿ ಇತರೆ ಉದ್ಯಮ ಸಂಸ್ಥೆಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬದಲಾವಣೆಯ ಮೂಲಕ ಪ್ರಭಾವ ಬೀರೋದಕ್ಕೆ ಸಾಧ್ಯ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಕ್ರಾಸ್ ಡಿಮಾಂಡ್ ಅಂತ ಏನ್ ಹೇಳ್ತೀವಿ, ಛೇದಕ ಬೇಡಿಕೆ ಅಂತ ಹೇಳ್ತೀವಿ, ಅದು ಅಧಿಕ ಪ್ರಮಾಣದಲ್ಲಿ ಇರೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಇಲ್ಲಿ ಉದ್ಯಮ ಸಂಸ್ಥೆಗಳು ತೀವ್ರತರವಾದಂತಹ ಪೈಪೋಟಿಯನ್ನ ಎದುರಿಸೋದ್ರಿಂದ, ಹಾಗೇನೆ ಪ್ರತಿಯೊಂದು ಉದ್ಯಮ ಸಂಸ್ಥೆಯೂ ಕೂಡ ಮಾರುಕಟ್ಟೆಯಲ್ಲಿ ತನ್ನ ಬೆಲೆ ಮತ್ತು ಉತ್ಪನ್ನ ನೀತಿಯನ್ನ ನಿರ್ಧರಿಸುವಂತಹ ಸಂದರ್ಭದಲ್ಲಿ ಇತರ ಉದ್ಯಮ ಸಂಸ್ಥೆಗಳ ಬೆಲೆ ಮತ್ತು ಉತ್ಪನ್ನ ನೀತಿಯನ್ನ ಗಮನಿಸ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಂದು ಉದ್ಯಮ ಸಂಸ್ಥೆಯೂ ಕೂಡ ತನ್ನ ಬೆಲೆ ಮತ್ತು ಉತ್ಪನ್ನ ನೀತಿಯನ್ನು ಅನುಸರಿಸುವಂತಹ ಸಂದರ್ಭದಲ್ಲಿ ಇತರ ಉದ್ಯಮ ಸಂಸ್ಥೆಗಳನ್ನ ಗಮನಿಸಿ ಆ ಮೂಲಕ ನಿರ್ಧಾರಗಳನ್ನು ಕೈಗೊಳ್ತಾ ಹೋಗೋದ್ರಿಂದ ಪರಸ್ಪರ ಅವಲಂಬನೆಯನ್ನ ಕಾಣುವುದು ಇನ್ನೊಂದು ಲಕ್ಷಣ ಆಗ್ತದೆ. ನಂತರ ಏಳನೇ ಒಂದು ಲಕ್ಷಣ ಬೆಲೆಯ ಕಠಿಣತೆ, ಪ್ರೈಸ್ ರಿಜಿಡಿಟಿ ಅಂತ ಹೇಳ್ತೀವಿ. ಇಲ್ಲಿ ಉದ್ಯಮ ಸಂಸ್ಥೆಗಳ ನಡುವೆ ಪರಸ್ಪರ ಅವಲಂಬನೆ ಇರೋದ್ರಿಂದ ಪ್ರತಿಯೊಂದು ಉದ್ಯಮ ಸಂಸ್ಥೆಯೂ ಕೂಡ ಇತರ ಉದ್ಯಮ ಸಂಸ್ಥೆಗಳ ಬೆಲೆಯನ್ನ ಗಮನಿಸ್ತಾ ಇರೋದ್ರಿಂದ ಸುಲಭವಾಗಿ ಬೆಲೆ ಬದಲಾವಣೆ ಆಗಲ್ಲ. ಬದಲಾಗಿ ಇತರ ಉದ್ಯಮ ಸಂಸ್ಥೆಗಳು ಬೆಲೆ ಬದಲಾಯಿಸುವವರೆಗೂ ಕೂಡ ಅವು ಕಾಯ್ತಾನೆ ಹೋಗ್ತವೆ. ಯಾಕೆ ಅಂತಂದ್ರೆ ಬೆಲೆ ಕಡಿಮೆ ಮಾಡಿದ್ರೆ ಇತರ ಉದ್ಯಮ ಸಂಸ್ಥೆಗಳು ಬೆಲೆ ಕಡಿಮೆ ಮಾಡಿರುವಂತಹ ಉದ್ಯಮಕ್ಕಿಂತ ಹೆಚ್ಚಿನ ಬೆಲೆಯನ್ನ ಕಡಿಮೆ ಮಾಡುವ ಮೂಲಕ ಮೊದಲ ಉದ್ಯಮ ಸಂಸ್ಥೆಯ ಉದ್ದೇಶವನ್ನ ವಿಫಲಗೊಳಿಸೋದಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಉದ್ಯಮ ಸಂಸ್ಥೆಯು ಕೂಡ ಇತರ ಉದ್ಯಮ ಸಂಸ್ಥೆಗಳು ಎಷ್ಟು ಪ್ರಮಾಣದಲ್ಲಿ ಹೇಗೆ ಅವು ಬೆಲೆಯಲ್ಲಿ ವ್ಯತ್ಯಾಸವನ್ನ ಮಾಡ್ತಾ ಹೋಗ್ತವೆ ಅನ್ನೋದನ್ನ ಗಮನಿಸ್ತಾ ಇರೋದ್ರಿಂದ ಬೆಲೆಗಳು ಸುಲಭವಾಗಿ ಬದಲಾವಣೆ ಆಗಲ್ಲ. ಈ ಕಾರಣದಿಂದಾಗಿ ಬೆಲೆಯ ಕಾಠಿಣ್ಯತೆ ಅಥವಾ ಬೆಲೆಯ ಕಠಿಣತೆ ಬಹುಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಕಂಡು ಬರ್ತಾ ಹೋಗುತ್ತೆ. ಎಂಟನೇ ಒಂದು ಲಕ್ಷಣ ಗುಂಪು ವರ್ತನೆ, ಗ್ರೂಪ್ ಬಿಹೇವಿಯರ್ ಅಂತ ಹೇಳಿ. ಉದ್ಯಮ ಸಂಸ್ಥೆಗಳು ಕೆಲವೇ ಇರೋದ್ರಿಂದ ಪ್ರತಿಯೊಂದು ಉದ್ಯಮ ಸಂಸ್ಥೆಯೂ ಕೂಡ ಇತರ ಉದ್ಯಮ ಸಂಸ್ಥೆಗಳ ಜೊತೆ ಪೈಪೋಟಿಯನ್ನು ನಡೆಸಿ ನಷ್ಟವನ್ನು ಅನುಭವಿಸುವುದರ ಬದಲು ಅವುಗಳು ಒಗ್ಗೂಡಿ ಅಥವಾ ಗುಂಪಾಗಿ ಬೆಲೆ ಮತ್ತು ಉತ್ಪನ್ನಕ್ಕೆ ಸಂಬಂಧಿಸಿದಂತೆ ನಿರ್ಧಾರಗಳನ್ನು ಕೈಗೊಳ್ತಾ ಹೋಗ್ತವೆ. ಈ ಕಾರಣದಿಂದಾಗಿ ಉದ್ಯಮಗಳು ಅಧಿಕ ಲಾಭವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಪೈಪೋಟಿಯನ್ನು ನಿವಾರಿಸಿಕೊಂಡು ಅದರಿಂದ ಆಗುವಂತಹ ಅನಾಹುತಗಳನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬಹುಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಇರುವಂತಹ ಕೆಲವೇ ಉದ್ಯಮ ಸಂಸ್ಥೆಗಳು ಒಟ್ಟಾಗಿ ಗುಂಪಾಗಿ ನಿರ್ಧಾರಗಳನ್ನು ಕೈಗೊಳ್ಳೋದ್ರ ಮೂಲಕ ಮಾರುಕಟ್ಟೆಯ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ನಡೆಸೋದಕ್ಕೆ ಸಾಧ್ಯ ಇರುತ್ತೆ. ಇದು ಕೂಡ ಒಂದು ಲಕ್ಷಣ. ನಂತರ ಒಂಬತ್ತನೇ ಒಂದು ಲಕ್ಷಣ ಬೆಲೆಯೇತರ ಪೈಪೋಟಿ, ನಾನ್ ಪ್ರೈಸ್ ಕಾಂಪಿಟೇಷನ್. ಉದ್ಯಮ ಸಂಸ್ಥೆಗಳು ಕೆಲವೇ ಇದ್ರೂ ಕೂಡ ತಮ್ಮ ಉತ್ಪನ್ನಗಳನ್ನು ಹೆಚ್ಚು ಹೆಚ್ಚು ಮಾರಾಟ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅವುಗಳ ತೀವ್ರತರವಾದಂತಹ ಬೆಲೆಯೇತರ ಪೈಪೋಟಿಯನ್ನು ನಡೆಸ್ತಾ ಹೋಗುತ್ತೆ. ಆಕಾರದಲ್ಲಿ, ಬಣ್ಣದಲ್ಲಿ,
ಅವುಗಳ ವೈಶಿಷ್ಟ್ಯತೆಯಲ್ಲಿ, ಹಾಗೆಯೇ ಅವುಗಳು ಕೊಡುವಂತ ಹಲವು ರೀತಿಯ ವಿಶೇಷವಾದಂತಹ ಕೊಡುಗೆಗಳ ಮೂಲಕ ಗ್ರಾಹಕರನ್ನ ಆಕರ್ಷಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಜೊತೆಗೆ ಜಾಹೀರಾತುಗಳಲ್ಲಿ ವೈವಿಧ್ಯತೆಯನ್ನ ತೋರಿಸುವುದರ ಮೂಲಕವೂ ಕೂಡ ಗ್ರಾಹಕರನ್ನ ಆಕರ್ಷಿಸ್ತಾ ಹೋಗುತ್ತೆ. ಹಾಗಾಗಿ ಬೆಲೆಯ ಪೈಪೋಟಿಯ ಜೊತೆಗೆ ಬೆಲೆಯೇತರ ಪೈಪೋಟಿಯು ಕೂಡ ಬಹುಜನ ಸ್ವಾಮ್ಯ ಮಾರುಕಟ್ಟೆ ಇನ್ನೊಂದು ಲಕ್ಷಣ. ನಂತರ 10ನೇ ಒಂದು ಲಕ್ಷಣ ಪೈಪೋಟಿ. ಉದ್ಯಮ ಸಂಸ್ಥೆಗಳು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕಾಗಿ ತೀವ್ರತರವಾದಂತಹ ಪೈಪೋಟಿಯನ್ನು ನಡೆಸ್ತಾ ಹೋಗುತ್ತೆ. ಬೆಲೆ ಮತ್ತು ಬೆಲೆಯೇತರ ಪೈಪೋಟಿಗಳೆರಡನ್ನೂ ಕೂಡ ಒಟ್ಟುಗೂಡಿಸಿಕೊಂಡು ಆ ಮೂಲಕ ತಮ್ಮ ಅಸ್ತಿತ್ವ ಉಳಿಸಿಕೊಂಡು ಗ್ರಾಹಕರನ್ನ ಆಕರ್ಷಿಸುವಂತ ಒಂದು ಮಹತ್ವದ ಕೆಲಸವನ್ನು ಮಾಡ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ಕೆಲವೇ ಉದ್ಯಮ ಸಂಸ್ಥೆಗಳಿರೋದ್ರಿಂದ ಆ ಉದ್ಯಮಗಳ ನಡುವಿನ ಪೈಪೋಟಿ ತೀವ್ರತರವಾಗಿರೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಇದು ಇನ್ನೊಂದು ಲಕ್ಷಣ ಎಂಬುದಾಗಿ ಹೇಳಬಹುದು. ಹೀಗೆ 10 ಪ್ರಮುಖ ಲಕ್ಷಣಗಳನ್ನ ಕೆಲಜನ ಸ್ವಾಮ್ಯ ಅಥವಾ ಅಲ್ಪಜನ ಸ್ವಾಮ್ಯ ಅಥವಾ ಬಹುಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ನಾವು ಕಾಣ್ತಾ ಹೋಗಬಹುದಾಗಿದೆ. ಬಹುಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಹೇಗೆ ಬೆಲೆ ಮತ್ತು ಉತ್ಪನ್ನ ನಿರ್ಧಾರ ಆಗುತ್ತೆ ಅನ್ನೋದನ್ನ ನಾವು 3 ಭಾಗಗಳಾಗಿ ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಮೊದಲನೇದು ಸ್ವತಂತ್ರ ಬೆಲೆ ನಿರ್ಧಾರ, ಎರಡನೇದು ಸಾಂಘಿಕ ಅಥವಾ ಒಕ್ಕೂಟದ ಬೆಲೆ ನಿರ್ಧಾರ, ಮೂರನೇದು ಬೆಲೆ ನಾಯಕತ್ವದಲ್ಲಿ ಬೆಲೆ ನಿರ್ಧಾರ. ಮೊದಲನೇದು ಸ್ವತಂತ್ರ ಬೆಲೆ ನಿರ್ಧಾರ, ಇಂಡಿಪೆಂಡೆಂಟ್ ಪ್ರೈಸ್ ಡಿಟರ್ಮಿನೇಷನ್ ಅಂತ ಹೇಳ್ತೀವಿ, ಅಥವಾ ನಾನ್ ಕಲಿಸಿವ್ ಪ್ರೈಸ್ ಡಿಟರ್ಮಿನೇಷನ್ ಅಂತ ಹೇಳ್ತೀವಿ. ಎರಡನೇದು ಸಾಂಘಿಕ ಅಥವಾ ಒಕ್ಕೂಟದ ಬೆಲೆ ನಿರ್ಧಾರ, ಕಲಿಸಿವ್ ಪ್ರೈಸ್ ಡಿಟರ್ಮಿನೇಷನ್ ಅಂತ ಹೇಳ್ತೀವಿ. ಹಾಗೆ ಬೆಲೆ ನಾಯಕತ್ವದಲ್ಲಿ ಬೆಲೆ ನಿರ್ಧಾರ ಅಂದ್ರೆ ಪ್ರೈಸ್ ಲೀಡರ್ಶಿಪ್, ಪ್ರೈಸ್ ಡಿಟರ್ಮಿನೇಷನ್ ಅಂಡರ್ ಪ್ರೈಸ್ ಲೀಡರ್ಶಿಪ್ ಎಂಬುದಾಗಿ ಹೇಳ್ತೀವಿ. ಈ 2 ಮತ್ತು 3ನೇ ಒಂದು ಬೆಲೆ ನಿರ್ಧಾರದ ವಿಧ ಸಾಮಾನ್ಯವಾಗಿ ಹೆಚ್ಚು ಕಡಿಮೆ ಒಂದೇ ರೀತಿಯ ಅಥವಾ ಸಾಮ್ಯತೆಯ ಲಕ್ಷಣಗಳನ್ನು ಹೊಂದಿದೆ. ಮೊದಲಿಗೆ ನಾವು ಸ್ವತಂತ್ರ ಬೆಲೆ ನಿರ್ಧಾರ ಅಥವಾ ಒಕ್ಕೂಟೇತರ ಬೆಲೆ ನಿರ್ಧಾರ ಹೇಗೆ ಆಗುತ್ತೆ ಅನ್ನೋದನ್ನ ಚರ್ಚಿಸ್ತಾ ಹೋಗೋಣ. ಸ್ವತಂತ್ರ ಬೆಲೆ ನಿರ್ಧಾರದಲ್ಲಿ ಬಹುಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿರ್ತಕ್ಕಂಥ ಕೆಲವೇ ಉದ್ಯಮ ಸಂಸ್ಥೆಗಳು ಏಕರೀತಿಯ ವಸ್ತುಗಳನ್ನು ಉತ್ಪಾದಿಸಿ ಮಾರಾಟ ಮಾಡ್ತಾ ಹೋಗಬಹುದು. ಅಂತಹ ಸಂದರ್ಭದಲ್ಲಿ ಉದ್ಯಮಗಳ ನಡುವೆ ಪೈಪೋಟಿ ತೀವ್ರತರನಾಗಿ ಇರೋದ್ರಿಂದ ಸಾಮಾನ್ಯವಾಗಿ ಸರಾಸರಿ ಮತ್ತೆ ಸೀಮಾಂತ ಆದಾಯಗಳು ಒಟ್ಟಿಗೆ ಇರುತ್ತೆ. ಈ ಪೈಪೋಟಿ ತೀವ್ರತರನಾಗಿ ಇರುವುದರಿಂದ ಸರಾಸರಿ ಆದಾಯ ಮತ್ತು ಸರಾಸರಿ ವೆಚ್ಚಗಳೆರಡೂ ಕೂಡ ಒಂದೇ ಆಗಿರುತ್ತೆ. ಬೆಲೆ ಒಂದೇ ರೀತಿ ಇರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಅದರ ಬದಲಾಗಿ ಅಸ್ತಿತ್ವದಲ್ಲಿರುವಂತಹ ಉದ್ಯಮ ಸಂಸ್ಥೆಗಳು ವೈವಿಧ್ಯಮಯ ಸರಕುಗಳನ್ನು ಉತ್ಪಾದಿಸ್ತಾ ಇದ್ರೆ ಅಂತಹ ಸಂದರ್ಭದಲ್ಲಿ ಸರಾಸರಿ ಆದಾಯದ ರೇಖೆ ಎಡದಿಂದ ಬಲಕ್ಕೆ ಕೆಳಮುಖವಾಗಿ ಚಲಿಸಿರುತ್ತೆ. ಅಂದ್ರೆ ಸಾಪೇಕ್ಷ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಗುಣವನ್ನು ಹೊಂದಿರುತ್ತೆ. ಏಕರೀತಿಯ ವಸ್ತುಗಳನ್ನು ಉತ್ಪಾದಿಸಬೇಕಾದ್ರೆ ಪರಿಪೂರ್ಣ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಸ್ವರೂಪದ ಸರಾಸರಿ ಆದಾಯದ ರೇಖೆ ಇದೆ. ವೈವಿಧ್ಯಮಯ ಸರಕುಗಳನ್ನು ಉತ್ಪಾದಿಸುವಂತಹ ಸಂದರ್ಭದಲ್ಲಿ ಸರಾಸರಿ ಆದಾಯದ ರೇಖೆ ಅಥವಾ ಬೇಡಿಕೆ ರೇಖೆ ಅಥವಾ ಬೆಲೆಯ ರೇಖೆ ಎಡದಿಂದ ಬಲಕ್ಕೆ ಕೆಳಮುಖವಾಗಿ ಚಲಿಸ್ತಾ ಹೋಗುತ್ತೆ. ಇಲ್ಲಿ ಕೆಲವೇ ಉದ್ಯಮ ಸಂಸ್ಥೆಗಳಿರೋದ್ರಿಂದ ಪೈಪೋಟಿಯನ್ನ ತೀವ್ರತರವಾಗಿ ನಡೆಸುವುದರಿಂದ ಅವುಗಳ ಬೆಲೆ ನಿರ್ಧಾರ ಹೇಗಾಗುತ್ತೆ ಎಂಬುದನ್ನು ಒಂದು ರೇಖಾಚಿತ್ರದ ಮೂಲಕ ವಿವರಿಸಬಹುದಾಗಿದೆ. ಏಕರೂಪದ ಉತ್ಪನ್ನದ ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ಉತ್ಪನ್ನವನ್ನ OY ಅಕ್ಷದಲ್ಲಿ ಬೆಲೆಯನ್ನು ತೋರಿಸಲಾಗಿದೆ. ಏಕರೂಪದ ವಸ್ತುಗಳು ಉತ್ಪಾದನೆ ಆಗೋದ್ರಿಂದ ಬೆಲೆ ಒಂದೇ ಆಗಿರುತ್ತೆ. ಹಾಗಾಗಿ OP ಬೆಲೆ ನಿಗದಿಯಾಗಿದೆ. ಹಾಗಾಗಿ ಸರಾಸರಿ ಆದಾಯದ ರೇಖೆ AR ಆಗಿದೆ. OP ಬೆಲೆಯಲ್ಲಿ ಉದ್ಯಮ ಸಂಸ್ಥೆಗಳು ಎಷ್ಟು ಸರಾಸರಿ ವೆಚ್ಚವನ್ನ ಮಾಡ್ತಾ ಇದೆ ಅಥವಾ ಎಲ್ಲಿ ಸಮನಾಗಿದೆ ಅಂದ್ರೆ ಈ ಬಿಂದುವಿನಲ್ಲಿ AC ಸರಾಸರಿ ವೆಚ್ಚ ಮತ್ತು AR ಸರಾಸರಿ ಆದಾಯದ ರೇಖೆಗಳು ಈ ಬಿಂದುವಿನಲ್ಲಿ ಸಮತೋಲನ ಹೊಂದಿದೆ. ಹಾಗಾಗಿ ಸಾಧಾರಣ ಪ್ರಮಾಣದ ಲಾಭವನ್ನು ಗಳಿಸ್ತಾ ಹೋಗ್ತವೆ. ಇಲ್ಲಿ ಒಂದು ವೇಳೆ ಬೆಲೆಯನ್ನ OPಗಿಂತ ಕಡಿಮೆ ಮಾಡಿದರೆ ನಷ್ಟ ಆಗುತ್ತೆ.
ಒಂದು ವೇಳೆ ಒಪಿಗಿಂತ ಬೆಲೆಯನ್ನ ಜಾಸ್ತಿ ಮಾಡಿದ್ರೆ ಗ್ರಾಹಕರನ್ನ ಕಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಒಪಿ ಬೆಲೆಯಲ್ಲಿ ಸರಾಸರಿ ವೆಚ್ಚ ಮತ್ತು ಸರಾಸರಿ ಆದಾಯಗಳೆರಡೂ ಕೂಡ ಸಮನಾಗಿರುವುದರಿಂದ ಸಾಧಾರಣ ಪ್ರಮಾಣದ ಲಾಭ ದೊರೀತಾ ಹೋಗುತ್ತೆ. ಹಾಗೇನೆ ವೈವಿಧ್ಯಮಯ ಉತ್ಪನ್ನಗಳನ್ನು ಉತ್ಪಾದಿಸುವಂತಹ ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ಉತ್ಪನ್ನವನ್ನ OY ಅಕ್ಷದಲ್ಲಿ ಬೆಲೆಯನ್ನು ತೋರಿಸಲಾಗಿದೆ. ಸರಾಸರಿ ಆದಾಯದ ರೇಖೆ ಎಡದಿಂದ ಬಲಕ್ಕೆ ಕೆಳಮುಖವಾಗಿ ತೋರಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ವೈವಿಧ್ಯಮಯ ವಸ್ತುಗಳನ್ನು ಉತ್ಪಾದಿಸುವಂತಹ ಒಂದು ಉದ್ಯಮ ಸಂಸ್ಥೆಗಳು ಹೆಚ್ಚು ಮಾರಾಟ ಮಾಡಬೇಕಾದ್ರೆ ಬೆಲೆಯನ್ನ ಕಡಿಮೆ ಮಾಡಲೇಬೇಕಾಗುತ್ತೆ. ಆದರೂ ಇಲ್ಲಿ ಕೆಲವೇ ಉದ್ಯಮ ಸಂಸ್ಥೆಗಳಿರೋದ್ರಿಂದ ಪೈಪೋಟಿ ತೀವ್ರತರನಾಗಿ ಇರೋದ್ರಿಂದ ಎಲ್ಲಿ ಸರಾಸರಿ ವೆಚ್ಚ ಸಮನಾಗಿರುತ್ತೋ ಅಲ್ಲಿ ಉದ್ಯಮ ಸಂಸ್ಥೆಗಳು ತಮ್ಮ ಉತ್ಪಾದನೆಯನ್ನು ನಿಲ್ಲಿಸಿ ಆ ಮೂಲಕ ಮಾರಾಟ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗುತ್ತೆ. OM ಪ್ರಮಾಣದ ಉತ್ಪಾದನೆಗೆ ME ಸರಾಸರಿ ಆದಾಯವಾಗಿದೆ, ಹಾಗೆ ಸರಾಸರಿ ವೆಚ್ಚವಾಗಿದೆ. ಯಾಕೆಂದ್ರೆ ಸರಾಸರಿ ಆದಾಯದ ರೇಖೆಯನ್ನ AC ರೇಖೆ ಈ ಬಿಂದುವಿನಲ್ಲಿ ಸ್ಪರ್ಶಿಸ್ತಾ ಇದೆ. ಸೊ ಹಾಗಾಗಿ ಸರಾಸರಿ ಆದಾಯ ಮತ್ತು ಸರಾಸರಿ ವೆಚ್ಚಗಳೆರಡೂ ಕೂಡ ಸಮನಾಗಿರೋದ್ರಿಂದ ಸ್ವಾಮ್ಯತ ಪೈಪೋಟಿ ಮಾರುಕಟ್ಟೆಯಲ್ಲಿ ವೈವಿಧ್ಯಮಯ ವಸ್ತುಗಳನ್ನು ಉತ್ಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಸಾಧಾರಣ ಪ್ರಮಾಣದ ಲಾಭ, ಅಂದ್ರೆ ಏನು ಉತ್ಪಾದನೆ ವೆಚ್ಚವನ್ನ ಕೈಗೊಳ್ಳಲಾಗಿರುತ್ತೆ ಅಷ್ಟೇ ಪ್ರಮಾಣದ ಸರಾಸರಿ ಆದಾಯ ಉತ್ಪಾದಕನಿಗೆ ಅಥವಾ ಮಾರಾಟಗಾರನಿಗೆ ದೊರೀತಾ ಇರುತ್ತೆ. ಹೀಗೆ ಸ್ವತಂತ್ರ ಬೆಲೆ ನಿರ್ಧಾರದಲ್ಲಿ ಈ ರೀತಿಯ ಒಂದು ಬೆಲೆ ಮತ್ತು ಉತ್ಪನ್ನ ನೀತಿಯನ್ನ ಏಕರೂಪದ ಉತ್ಪನ್ನವನ್ನು ಉತ್ಪಾದಿಸುವಂತಹ ಸಂದರ್ಭದಲ್ಲಿ ಜೊತೆಗೆ ವೈವಿಧ್ಯಮಯ ಉತ್ಪನ್ನವನ್ನ ಉತ್ಪಾದಿಸುವಂತಹ ಸಂದರ್ಭದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಎರಡನೇ ಒಂದು ಬೆಲೆ ನಿರ್ಧಾರ ಹಂತ ಅಂದ್ರೆ ಸಾಂಘಿಕ ಅಥವಾ ಒಕ್ಕೂಟದ ಬೆಲೆ ನಿರ್ಧಾರ ಅಥವಾ ಬೆಲೆ ನಾಯಕತ್ವದಲ್ಲಿ ಬೆಲೆ ನಿರ್ಧಾರ. ಬಹುಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಕೆಲವೇ ಜನ ಉತ್ಪಾದಕರಿರೋದ್ರಿಂದ ಆ ಉದ್ಯಮ ಸಂಸ್ಥೆಗಳು ತಮ್ಮ ನಡುವೆ ಇರುವಂತಹ ಪೈಪೋಟಿಯನ್ನು ಹೋಗಲಾಡಿಸಿಕೊಂಡು ಗರಿಷ್ಠ ಪ್ರಮಾಣದ ಲಾಭವನ್ನು ಗಳಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕಾಗಿ ತಮ್ಮ ನಡುವೆ ಇರುವಂತಹ ಪೈಪೋಟಿಯನ್ನ ಹೋಗಲಾಡಿಸಿಕೊಂಡು ಅವುಗಳೇ ಒಗ್ಗೂಡಿ ಬೆಲೆಯನ್ನ ನಿರ್ಧರಿಸ್ಕೋಬಹುದು, ಅಥವಾ ಅವುಗಳಲ್ಲಿರ್ತಕ್ಕಂಥ ಒಂದು ದೊಡ್ಡ ಉದ್ಯಮ ಸಂಸ್ಥೆಗೆ ಬೆಲೆ ನಿರ್ಧರಿಸುವಂತಹ ಅಧಿಕಾರವನ್ನು ಕೊಟ್ಟು ಅದು ನಿರ್ಧರಿಸಿದಂತಹ ಬೆಲೆಯಲ್ಲಿ ಉಳಿದ ಉದ್ಯಮ ಸಂಸ್ಥೆಗಳು ಉತ್ಪನ್ನವನ್ನ ಮಾರಾಟ ಮಾಡಬಹುದು. ಹಾಗಾಗಿ ಇಲ್ಲಿ ಬೆಲೆ ನಿರ್ಧಾರದಲ್ಲಿ ಎರಡು ರೀತಿಯ ಅಂದ್ರೆ ಪ್ರೈಸ್ ಲೀಡರ್ಶಿಪ್ ಅಂಡ್ ಕಲಿಸಿವ್ ಪ್ರೈಸ್ ಅಂತ ಹೇಳ್ತೀವಿ. ಅಂದ್ರೆ ಸಾಂಘಿಕ ಅಥವಾ ಒಕ್ಕೂಟದ ಬೆಲೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಹೇಗೆ ಬೆಲೆ ನಿರ್ಧಾರ ಆಗ್ತಾ ಹೋಗುತ್ತೆ ಅನ್ನೋದನ್ನ ಗಮನಿಸೋದಾದ್ರೆ ಇದನ್ನ ತೋರಿಸ್ತಾ ಇರುವಂತಹ ರೇಖಾಚಿತ್ರದ ಮೂಲಕ ವಿವರಿಸಬಹುದಾಗಿದೆ. ಬಹುಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಎರಡು ಉದ್ಯಮ ಸಂಸ್ಥೆಗಳಿದೆ ಎಂದು ಭಾವಿಸ್ಕೊಳ್ಳೋಣ. MC1 ಮೊದಲ ಉದ್ಯಮ ಸಂಸ್ಥೆಯ ಸೀಮಾಂತ ವೆಚ್ಚವನ್ನ, MC2 ಎರಡನೇ ಉದ್ಯಮ ಸಂಸ್ಥೆಯ ಸೀಮಾಂತ ವೆಚ್ಚವನ್ನ ತೋರಿಸ್ತಾ ಇದೆ. OQ1 ಮೊದಲ ಉದ್ಯಮ ಸಂಸ್ಥೆಯ ಉತ್ಪನ್ನವಾದರೆ OQ2 ಎರಡನೇ ಉದ್ಯಮ ಸಂಸ್ಥೆಯ ಉತ್ಪನ್ನ ಆಗಿರುತ್ತೆ. ಸೀಮಾಂತ ಆದಾಯವನ್ನ MR ರೇಖೆ ತೋರಿಸ್ತಾ ಇದೆ. ಒಟ್ಟು ಸೀಮಾಂತ ವೆಚ್ಚವನ್ನ MCT ರೇಖೆ ಟೋಟಲ್ ಮಾರ್ಜಿನಲ್ ಕಾಸ್ಟ್ ಹೇಳ್ತಾ ಇದೆ. ಉದ್ಯಮ ಸಂಸ್ಥೆಗಳು ಒಟ್ಟಾರೆಯಾಗಿ ಉತ್ಪಾದಿಸುತ್ತಿರುವಂತಹ ಉತ್ಪನ್ನದ ಪ್ರಮಾಣ OQ3 ಆಗಿದ್ದು MR ಮತ್ತು MCT ರೇಖೆಗಳು ಈ ಬಿಂದುವಿನಲ್ಲಿ ಸಮತೋಲನ ಹೊಂದಿರುವುದರಿಂದ OQ3 ಉತ್ಪನ್ನವನ್ನ ಗರಿಷ್ಠ ಪ್ರಮಾಣದ ಉತ್ಪನ್ನ ಎಂಬುದಾಗಿ ಕರಿತೀವಿ. ಯಾಕಂದ್ರೆ ಹೆಚ್ಚುವರಿ ಘಟಕದ ಉತ್ಪಾದನೆಗೆ ತೆಗೆದುಕೊಳ್ಳುವಂತಹ ವೆಚ್ಚ, ಹೆಚ್ಚುವರಿ ಘಟಕಗಳ ಮಾರಾಟದಿಂದ ಬರ್ತಾ ಇರುವಂತಹ ಆದಾಯ ಎರಡೂ ಕೂಡ ಈ ಬಿಂದುವಿನಲ್ಲಿ ಸಮತೋಲನದಲ್ಲಿದೆ. ಈ ರೀತಿ ಗರಿಷ್ಠ ಪ್ರಮಾಣದ ಉತ್ಪನ್ನವನ್ನ ಬಹುಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿರ್ತಕ್ಕಂಥ ಉದ್ಯಮ ಸಂಸ್ಥೆಗಳು ಪರಸ್ಪರ ಒಕ್ಕೂಟದ ಮೂಲಕ ಅಥವಾ ಸಾಂಘಿಕವಾಗಿ ಅಥವಾ ಬೆಲೆ ನಾಯಕತ್ವ ಹೊಂದಿರುವಂತಹ ಉದ್ಯಮ ಸಂಸ್ಥೆ ಏನು ಬೆಲೆಯನ್ನು ನಿರ್ಧರಿಸುತ್ತೆ ಆ ಬೆಲೆಯಲ್ಲಿ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಹೋಗ್ತವೆ. ಈ ರೀತಿ ಸಂಘಟಿತವಾಗಿ ಅಥವಾ ಬೆಲೆ ನಾಯಕತ್ವದಲ್ಲಿ ಬೆಲೆ ನಿರ್ಧಾರವಾದಾಗ ಸರಾಸರಿ ವೆಚ್ಚಕ್ಕಿಂತ ಸರಾಸರಿ ಆದಾಯ ಹೆಚ್ಚಿರುವ ಹಾಗೆ ನೋಡ್ಕೊಳ್ತಾ ಹೋಗ್ತಾರೆ. ಇಲ್ಲಿ Q3 ಸರಾಸರಿ ವೆಚ್ಚವಾಗಿರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ
Q3 ಉತ್ಪನ್ನ ಪ್ರಮಾಣವನ್ನ Q3M ಅಥವಾ OP ಬೆಲೆಯಲ್ಲಿ ಮಾರಾಟ ಮಾಡ್ತಾ ಹೋಗ್ತಾರೆ. ಅಂದ್ರೆ AR ರೇಖೆ M ಬಿಂದುವಿನಲ್ಲಿ ನಿಗದಿಪಡಿಸಿರುವ ಹಾಗೆ Q3M ಬೆಲೆಯಾಗಿರುತ್ತೆ. ಹಾಗಾಗಿ OQ3 ಉತ್ಪನ್ನವನ್ನ Q3M ಅಥವಾ OP ಬೆಲೆಯಲ್ಲಿ ಮಾರಾಟ ಮಾಡೋದ್ರಿಂದ ಪ್ರತಿಯೊಂದು ಘಟಕಕ್ಕೆ ME ಪ್ರಮಾಣದಷ್ಟು ಲಾಭ ದುಡಿತಾ ಹೋಗುತ್ತೆ. ಹೀಗೆ ಸಾಂಘಿಕವಾಗಿ ಅಥವಾ ಒಕ್ಕೂಟ ಅಥವಾ ಬೆಲೆ ನಾಯಕತ್ವದ ಮೂಲಕ ಬೆಲೆಯನ್ನ ನಿರ್ಧರಿಸಿ ಉದ್ಯಮ ಸಂಸ್ಥೆಗಳು ಗರಿಷ್ಠ ಪ್ರಮಾಣದ ಲಾಭವನ್ನು ಪಡಿತಾ ಹೋಗ್ತವೆ. ಆದರೆ ಗಮನಿಸಬೇಕಾದಂತಹ ಅಂಶ ಏನಪ್ಪಾ ಅಂತಂದ್ರೆ ಆ ಲಾಭದ ಪ್ರಮಾಣ ಉದ್ಯಮ ಸಂಸ್ಥೆಗಳು ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆಯನ್ನ ಮಾಡಿ ಮಾರಾಟ ಮಾಡ್ತಾ ಹೋಗ್ತದೆ ಅಥವಾ ಎಷ್ಟು ಘಟಕಗಳನ್ನ ಮಾರಾಟ ಮಾಡ್ತಾ ಹೋಗ್ತದೆ ಅನ್ನೋದನ್ನ ಅವಲಂಬಿಸಿರುತ್ತೆ. ಹೀಗೆ ಕೆಲಜನ ಸ್ವಾಮ್ಯ ಮತ್ತು ಅಲ್ಪಜನ ಸ್ವಾಮ್ಯದಲ್ಲಿ ನಾವು ಸ್ವತಂತ್ರವಾಗಿ ಬೆಲೆ ನಿರ್ಧಾರವನ್ನ ಅಥವಾ ನಾನ್ ಕಲಿಸು ಅಥವಾ ಒಕ್ಕೂಟೇತರ ಬೆಲೆ ನಿರ್ಧಾರವನ್ನ, ಹಾಗೆ ಸಾಂಘಿಕ ಅಥವಾ ಒಕ್ಕೂಟದ ಬೆಲೆ ನಿರ್ಧಾರ ಮತ್ತು ಬೆಲೆ ನಾಯಕತ್ವದ ಬೆಲೆ ನಿರ್ಧಾರವನ್ನ ಗಮನಿಸ್ತಾ ಹೋಗ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.